ಸೊ ಭಾಳ ಜನಕ್ಕೆ ಒಂದು ಡೌಟ್ ಇರ್ತೈತಿ, ಯಾಕೆ ಎಲ್ಲರೂ ದುಬೈದಾಗ ಕೆಲಸ ಮಾಡಕತ್ತಾರ ಅಥವಾ ದುಬೈ ಕೆಲಸ ಮಾಡಕ್ಕೆ ಹೋಗ್ತಾರ ಅಂತೇಳಿ. ಫಸ್ಟ್ ಮೇನ್ ರೀಸನ್ ಟ್ಯಾಕ್ಸ್ ಫ್ರೀ. ಇಲ್ಲಿ ಟ್ಯಾಕ್ಸ್ ಕಂಪ್ಲೀಟ್ಲಿ ಲೈಕ್ ಜೀರೋ. ನಾನು ಬಂದು ಆಲ್ಮೋಸ್ಟ್ 4 ವರ್ಷ ಆಯಿತು, ಇನ್ನೂ ತನಕ ₹1 ಇಲ್ಲಿಯ ಸರ್ಕಾರಕ್ಕೆ ಪೇ ಮಾಡಿಲ್ಲ. ಸೊ ಸರ್ಕಾರ ಇಲ್ಲಿ ನಿಮಗೆ ಟ್ಯಾಕ್ಸ್ ಕಟ್ಟ್ರಿ ಅಂತ ಹೇಳಲ್ಲ. ಇನ್ಕಮ್ ಟ್ಯಾಕ್ಸ್ ನಿಮಗೆ ಏನು ಸ್ಯಾಲ್ರಿ ಬರ್ತೈತಿ ಅದು ಕಂಪ್ಲೀಟ್ ನಿಮ್ಮ ಅಕೌಂಟಿಗೆ ಬರ್ತೈತಿ. ಸೊ ಅದು ಒಂದು ಮೇನ್ ರೀಸನ್ ಇಲ್ಲಿಗೆ ಬರಕ್ಕೆ ಇಂಡಿಯನ್ಸ್. ಓಕೆ, ಸೊ ಇದರಿಂದ ಯಾರು ಐ.ಟಿ.ಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಭಾಳಷ್ಟು ರೊಕ್ಕ ಉಳಿಸ್ತಾರೆ, ಟ್ಯಾಕ್ಸ್ ಅಮೌಂಟ್ನ ಉಳಿಸ್ತಾರೆ ಕಂಪೇರ್ಡ್ ಟು ಇಂಡಿಯಾ. ಸೊ ಇದು ಒಂದು ರೀಸನ್. ಎರಡನೇ ರೀಸನ್ ಸೇಫ್ಟಿ ಆ್ಯಂಡ್ ಕ್ಲೀನ್ಲಿನೆಸ್ ಮತ್ತು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೇಫ್ಟಿ ಕ್ಲೀನ್ಲಿನೆಸ್ ಅಂದ್ರೆ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಸೇಫ್ಟಿ ಐತಿ ಇಲ್ಲಿ. ಭಾಳ ಜನಕ್ಕೆ ಗೊತ್ತಿಲ್ಲ, ಆಮೇಲೆ ಭಾಳ ಜನಕ್ಕೆ ಗೊತ್ತೈತಿ. ಗೊತ್ತಿಲ್ಲಾರ್ದವ್ರಿಗೆ ಗೊತ್ತೇ ಇಲ್ಲ, ಗೊತ್ತಿರೋರು ಗೊತ್ತೇ ಐತಿ. ಇಷ್ಟು ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ಐತೆ ಅಂದ್ರೆ ಎಲ್ಲಿ ಮೂಲೆಯಾಗೂ ಕ್ಯಾಮ್ರಾ ಅದಾವೆ. ನಿಮ್ದು ಎಲ್ಲ ಲೈಕ್ ಮೂಮೆಂಟ್ಸ್ನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಅಷ್ಟು ಲೈಕ್ ಏನಂತಾರ ಸೇಫ್ಟಿ ಐತಿ. ಎಲ್ಲರೂ ಅನ್ಬೋದೇ ಭಾಳ ಸ್ಟ್ರಿಕ್ಟ್ ಅಲ್ಲದ ಸೇಫ್ಟಿ ಐತಿ. ಏನಂದ್ರೆ ಈಗ ಒಬ್ಬರು ಲೈಕ್ ಹಾರ್ನ್ ಹೊಡ್ಯಾಗತ್ತಿಲ್ಲ, ಯಾಕೆ ಹೇಳ್ರಿ? ಇಲ್ಲಿ ರೂಲ್ಸ್ ಐತಿ, ಸಿಕ್ಕಲ್ಲಿ ಹಾರ್ನ್ ಹೊಡಿಯೋಂಗಿಲ್ಲ. ಓಕೆ, ಆಮೇಲೆ ಕ್ಲೀನ್ಲಿನೆಸ್ ಇಲ್ಲಿ ನೋಡ್ರಿ ಎಷ್ಟು ನೀಟಾಗದ ರೋಡ್ ಎಲ್ಲ ನೋಡತ್ತಿರಲ್ಲ. ಇದು ನೀಟ್ನೆಸ್. ಇದು ಒಂದು ಸಣ್ಣ ಇದು ಮಾಡತ್ತೀನಿ, ವಿಡಿಯೋ ತೋರ್ಸಾತೀನಿ ನಿಮ್ಗೆ ನೀಟ್ನೆಸ್ ಬಗ್ಗೆ. ಆಮ್ಯಾಗ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಐತಿ. ಹೆಂಗಂದ್ರೆ ಲೈಕ್ ಆಜು ಬಾಜು ಅಲ್ಲಿ ಇಲ್ಲಿ ಚೀರಾಡೋದು, ಗದ್ದಲ ಮಾಡೋದು. ಇವು 2 ಮೇನ್ ರೀಸನ್. ಇನ್ನೂ ಒಂದು 3ನೇ ರೀಸನ್ ಸ್ಯಾಲ್ರಿ. ನಾವು ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವ ಲೆವೆಲ್ಗೆ ಐತೆ ಅಂದ್ರೆ ಲೈಕ್ ಮೋರ್ ದೆನ್ ಡಬಲ್ ನೀವು ಗಳಿಸ್ಬೋದು. ಆಮೇಲೆ ಟ್ಯಾಕ್ಸ್ ಅದು ಏನೋ ಕಟ್ಟುವಂಗಿಲ್ಲ, ಹಾಗಾಗಿ ನೀವು ಏನು ಗಳಿಸ್ತೀರಿ ಕಂಪ್ಲೀಟಾಗಿ ನಿಮ್ಮ ಅಕೌಂಟಿಗೆ ಬರ್ತೈತಿ. ಎಸ್ಪೆಷಲಿ ಐ.ಟಿ ಫೀಲ್ಡ್ನಾಗ ಮತ್ತು ಮೆಡಿಕಲ್ ಫೀಲ್ಡ್ನಾಗ ಇಂಥವ್ರು ತರೋಣ ಅವ್ರಿಗೆ ಡೆಫಿನೆಟ್ಲಿ ಡಬಲ್ ಐತಿ ಇಲ್ಲಿ. ಅದಕ್ಕಾಗಿನೇ ಬರತ್ತಾರಲ್ಲ, ಸುಮ್ಮನೆ ಯಾರು ಬರಲ್ಲ. ನನಗೆ ಗೊತ್ತೈತಿ. ಈಗ ಏನಂತಾರ ಲೇಬರ್ಸ್ ಕ್ಯಾಟಗರಿಯಲ್ಲಿ ಬರೋರಿಗೆ ಅವ್ರಿಗೆಲ್ಲ ಡಬಲ್ ಇರ್ತೈತಿ, ಮತ್ತು ಎಕ್ಸ್ಪೆಕ್ಟೇಷನ್ ತಕ್ಕಂಗಿರಲ್ಲ. ಲೈಕ್ ಭಾಳ ಜನ ಅನ್ಕೊಂಡಿರ್ತಾರೆ ಕ್ಲೀನರ್ಸು ಅಥವಾ ವೇಟರ್ಸು ಇಂಥವ್ರು ಯಾರೇ ಬಂದ್ರೆ ಲಕ್ಷ ದುಡಿಬೋದಂತ. ಸಾಧ್ಯ ಇಲ್ಲ, ಅದು ಮೊದಲು ಒಂದು ಕಾಲದಾಗಿತ್ತದು. ಬಟ್ ಈಗ ಆ ಥರ ಇಲ್ಲ. ಈಗ ಏನೈತೆ ಅಂದ್ರೆ ಡಬಲ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. 10,000 ಇತ್ತಂದ್ರೆ ಇಲ್ಲಿ 20,000 ರೂಪಾಯಿ, 30,000 ರೂಪಾಯಿ ಅಷ್ಟೇ, ಮತ್ತು ಜಾಸ್ತಿ ಏನಿರಲ್ಲ. ಸೊ ಇದು ಒಂದು ರೀಸನ್. ಆಮೇಲೆ ಐ.ಟಿ.ಯಲ್ಲಿ ಇರ್ತಾರ ನೋಡ್ರಿ, ಅವ್ರಿಗೆ ಐತಿ ಲೈಕ್ ಇಂಡಿಯಾದಾಗ 1 ಲಕ್ಷ ಐತ್ರಿ, ಇಲ್ಲಿ 3 ಲಕ್ಷ ಸ್ಯಾಲ್ರಿ ತೊಗೊಳೋರು ಅದಾರ. ಭಾಳ ಜನ ನೋಡಿನಿ, ನನಗೆ ಗೊತ್ತೈತಿ, ನಮ್ಮ ಫ್ರೆಂಡ್ಸೇ ಅದಾರ. ಸೊ ಇದೊಂದು ರೀಸನ್, ಹೈ ಸ್ಯಾಲ್ರಿ ಐತಿ. ಮತ್ತು ಅಪರ್ಚುನಿಟಿನೂ ಅಷ್ಟೇ. ಇದು ಐ.ಟಿ ಹಬ್ ಮತ್ತು ಫೈನಾನ್ಸ್ ಹಬ್ ಅಷ್ಟೇ ಅಲ್ಲದೆ ಟೂರಿಸ್ಟ್ ಹಬ್ಬು ಐತಿ. ಸೊ ಇಲ್ಲಿ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಅಡಾಪ್ಟ್ ಮಾಡ್ಕೋತಾರೆ ಅಂದ್ರೆ ಡೆವಲಪರ್ಸ್ಗಳು, ಐ.ಟಿ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡೋರು, ಅಡ್ಮಿನ್ಸ್ ರೋಲಲ್ಲಿ ಕೆಲಸ ಮಾಡೋರು, ಈ ಥರ ನನಗೆ ಗೊತ್ತಿರೋದು ಐ.ಟಿ ಅಲ್ಲ. ಸೊ ಐ.ಟಿ ಬಗ್ಗೆ ಮಾತಾಡತ್ತೀನಿ. ಆಮೇಲೆ ಹೆಲ್ತ್ ಕೇರ್ ಅಷ್ಟೇ. ಸೊ ಅಪರ್ಚುನಿಟಿಗಳು ಜಾಸ್ತಿ ಅದಾವೆ. ನಾವು ಬೆಂಗಳೂರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಗ್ಲೋಬಲಿ ಕಂಪೇರ್ ಮಾಡಿದ್ರೆ ದುಬೈಯಲ್ಲಿ ಅಪರ್ಚುನಿಟೀಸ್ ಅದಾವೆ. ಲೈಕ್ ಹೈಯರ್ ಎಜುಕೇಷನ್, ಲೈಕ್ ಜಾಸ್ತಿ ಓದೋರಿಗೆ ಹೇಳತ್ತೀನಿ, ಅಪರ್ಚುನಿಟಿ ಅದಾವೆ. ಇದು ಒಂದು ರೀಸನ್. ಇದು ಆ್ಯಕ್ಚುಲಿ 2ನೇ ಅಥವಾ 3ನೇ ರೀಸನ್, ನನ್ಗೆ ನೆನಪಿಲ್ಲ. ಆಮೇಲೆ ಇನ್ನೊಂದು ಮೇನ್ ರೀಸನ್, ಗ್ಲೋಬಲ್ ಟ್ರಾವೆಲ್ ಮಾಡ್ಬೋದು. ನೀವು ಮ್ಯಾಪ್ ನೋಡಿದ್ರಿ ಅಂದ್ರೆ ಇಂಡಿಯಾ ಮಿಡಲಲ್ಲಿ ಐತಿ ದುಬೈ, ಅದು ಆಗನ ಈ ಕಡೆ ಯುರೋಪ್ ಬರ್ತೈತಿ, US ಬರ್ತೈತಿ, ಮತ್ತು ಈ ಕಡೆ ಹೋದ್ರೆ ಜಪಾನ್ ಬರ್ತೈತಿ. ಸೊ ಇದು ಒಂಥರ ಮಿಡಲ್ನಾಗ ಐತಿ. ಇಲ್ಲಿಂದ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಈಸಿಯಾಗಿ. ಓಕೆ, ಒಂದು ರೀಸನ್. 2ನೇದು, ದುಬೈನೇ ಕೆಲಸ ಮಾಡಿದ್ರಿ ಅಂದ್ರೆ ಯುರೋಪಿಗೆ ಹೋಗೋದು ಸ್ವಲ್ಪ ಈಸಿ ಆಗ್ತೈತೆ ಅಂತ ಭಾಳ ಜನ ಅನ್ಕೊಂಡಿರ್ತಾರೆ. ಅದು ಸ್ವಲ್ಪ ನಿಜಾನು. ಯಾಕಂದ್ರೆ ಇಲ್ಲಿಗೆ ಬಂದು 1-2 ವರ್ಷ ಕೆಲಸ ಮಾಡಿ ಆಮೇಲೆ ಯುರೋಪಿಗೆ ಹೋಗೋರು ಅದಾರ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಾಕೈತೆ ಗೊತ್ತಾ, ಯುರೋಪಿಗೆ ಹೋಗೋಕೆ ಭಾಳ ರೊಕ್ಕ ಬೇಕು ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋದು ಭಾಳ ಈಸಿ, ಒಂದು ಕೆಲಸ ಮಾಡೋದು ಭಾಳ ಈಸಿ. ಸೊ ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡಿ 1-2 ವರ್ಷ ಆಮೇಲೆ ರೊಕ್ಕ ಮಾಡ್ಕೊಂಡು ಇಲ್ಲಿ ಹೋಗ್ತಾರೆ, ಯುರೋಪಿಗೆ ಟ್ರೈ ಮಾಡ್ತಾರೆ. ಸ್ಪೆಷಲಿ ಈಗ ನೋಡ್ರಿ, ನಾರ್ಮಲ್ ದುಬೈಗೆ ಬಂದು ಕೆಲಸ ಮಾಡ್ಬೇಕಾದ್ರೆ 1 ಲಕ್ಷದೊಳಗೆ ಮುಗಿತೈತಿ. ನೀವೇ ವಿಸಿಟಲ್ಲಿ ಬರಲಿ ಅಥವಾ ಯಾವುದೇ ಏಜೆಂಟ್ ಥ್ರೂ ಬರಲಿ, 1 ಲಕ್ಷದೊಳಗೆ ಮುಗಿತೈತಿ. ಅದೇ ಯುರೋಪ್ ಹೋಗೋರ 4 ಲಕ್ಷ 5 ಲಕ್ಷ ಹೋಗ್ತೈತಿ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಬಂದು ಇಲ್ಲಿ ರೊಕ್ಕ ಮಾಡ್ಕೊಂಡು ಆಮೇಲೆ ಇಲ್ಲಿ ಹೋಗ್ತಾರೆ. ಈ ಥರ ಮಾಡೋರು ಭಾಳ ಜನ ಅದಾರ, ನಾನು ನೋಡಿದ್ವಿ. ಇದೊಂದು ರೀಸನ್, ಈಸಿ ಕಮ್ಯೂಟ್. ಆಮೇಲೆ ಇನ್ನೊಂದು ಪರ್ಸನಲಿ ನನಗೆ ಗೊತ್ತಿರೋದು ಅಥವಾ ನನಗೆ ಅನಿಸಿದ್ದು ಏನಂದ್ರೆ, ಸೊ ಇನ್ನೊಂದು ಮೇನ್ ರೀಸನ್ ಏನಂದ್ರೆ, ಈಗ ಇಂಡಿಯಾಕ್ಕೆ ಮತ್ತು ಇಲ್ಲಿ ದುಬೈಗೆ ಟೈಮಿಂಗ್ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಲೈಕ್ 1.5 hour ಅಷ್ಟೇ ಡಿಫ್ರೆನ್ಸ್ ಅದು.
ಈಗ ಇಲ್ಲಿ 10 ಐತೆ ಅಂದ್ರೆ ಅಲ್ಲಿ 11:30 ಆಗಿರ್ತದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಹಂಗಾಗಿ ಯಾರಾದರೂ ಅಬ್ರಾಡ್ ಕೆಲಸ ಮಾಡ್ಬೇಕು ಅಂತ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಕೈತಿ. ಲೈಕ್ ಟೈಮಿಂಗಲ್ಲಿ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು ಏನು ಇರಂಗಿಲ್ಲ, 1.5 ಅವರ್ ಅಷ್ಟೇ ಅಲ್ಲ. ಸೊ ಇದು ಒಂದು ನನಗೆ ಅನಿಸಿದ ಬೆನಿಫಿಟ್ ಇಲ್ಲಿ ಕೆಲಸ ಮಾಡೋದ್ರಿಂದ. ಆಮೇಲೆ ಇನ್ನೊಂದು ಮೇನ್ ಬೆನಿಫಿಟ್, ಭಾಳ ಈಸಿಯಾಗಿ ನಾವು ಓಡಾಡ್ಬೋದು. ಲೈಕ್ ಜಸ್ಟ್ 3.5 ಅವರ್ ದುಬೈಯಿಂದ ಬೆಂಗಳೂರಿಂದ ದುಬೈ. ಸೊ ಈಸಿಯಾಗಿ ಓಡಾಡ್ಬೋದು. ಇದೊಂದು ಮೇನ್ ರೀಸನ್ ಇಲ್ಲಿ ಬರ್ತಾರೆ ಕೆಲಸ ಮಾಡಕ್ಕೆ. ಆಮೇಲೆ ಫ್ರಿಕ್ವೆಂಟ್ ಫ್ಲೈಟ್ ಇರ್ತಾವೆ, ಡೈರೆಕ್ಟ್ ಫ್ಲೈಟ್, ಏನು ಕನೆಕ್ಟಿಂಗ್ ಇಲ್ಲ ಏನಿಲ್ಲ. ಆಫ್ ಸೀಸನಲ್ಲಿ ಜಸ್ಟ್ 10,000 ಒಳಗಡೆನೆ ನಿಮ್ಗೆ ಫ್ಲೈಟ್ ಟಿಕೆಟ್ ಸಿಗ್ತೈತಿ. ಸೀಸನ್ ಒಳಗೆ ಜಾಸ್ತಿ ಸಿಗ್ತೈತೆ, ಅದು ಬೇರೆ. ಆಫ್ ಸೀಸನಲ್ಲಿ ಎಷ್ಟು ಕಡಿಮೆ ಅಂದ್ರೆ 10,000 ತನಕನೂ ಫ್ಲೈಟ್ ಟಿಕೆಟ್ ಸಿಗ್ತೈತಿ. ಮತ್ತು ಅದು 30 kg ಲಗೇಜ್. ನೀವು 20 kg ಅಥವಾ ಬರೀ 7 kg ಹೊಂಟಿದ್ರಂದ್ರೆ 8,000ದಾಗೂ ಸಿಗ್ತದೆ ಫ್ಲೈಟ್ ಟಿಕೆಟ್. ಸೊ ಇದೊಂದು ಮೇನ್ ರೀಸನ್. ಇದು ಪರ್ಸನಲ್ ನನಗೆ ಅನಿಸಿದ್ದು, ಯಾಕೆ ಜಾಸ್ತಿ ದುಬೈನ ಪ್ರಿಫರ್ ಮಾಡತ್ತಾರ ಅಥವಾ ಮಾಡಬಹುದು, ಇದು ಒಂದು. ಆಮೇಲೆ ಇಲ್ಲಿ ಬಹಳಷ್ಟು ಜನ ಇಂಡಿಯನ್ಸ್ ಅದಾರ. ಇಂಡಿಯನ್ ಕಮ್ಯುನಿಟಿ ಭಾಳ ದೊಡ್ಡ ಐತಿ, ಎಸ್ಪೆಷಲಿ ಕೇರಳದವರು, ಆಮೇಲೆ ಮಂಗಳೂರವರು, ಕರ್ನಾಟಕದಲ್ಲಿ ಆದ್ರೆ ಮಂಗಳೂರವರು, ಈ ಥರ ಇಂಡಿಯನ್ಸು ಭಾಳ ಅದಾರ. ನಿಮಗೆ ಅಬ್ರಾಡ್ ಅಲ್ಲದೀನಿ ಅನ್ನೋ ಫೀಲು ಬರಂಗಿಲ್ಲ. ಲೈಕ್ ದೊಡ್ಡ ದೊಡ್ಡ ಫ್ಯಾಮ್ಲಿಗಳೇ ಸಿಗ್ತಾವೆ. ಒಬ್ಬೊಬ್ಬರು 10 ವರ್ಷ, 20 ವರ್ಷ, 25 ವರ್ಷ ತನದಿಂದನೂ ಇಲ್ಲೇ ಲೈಕ್ ಕೆಲಸ ಮಾಡಾಕತ್ತಾರ. ಅವ್ರ ಅಪ್ಪ, ಮಗ, ಮೊಮ್ಮಗ ಹಿಂಗೆಲ್ಲ ನೋಡ್ಕೊತ ಹೋದ್ರೆ ಭಾಳ ಜನ ಅದಾರ ಇಲ್ಲಿ. ಸೊ ನಿಮಗೆ ದುಬೈ ಏನೋ ದೊಡ್ಡ ವಿದೇಶಕ್ಕೆ ಬಂದ್ಬಿಟ್ಟಿನಿ, ಯಾವುದೋ ಒಂದು ಪ್ರಪಂಚಕ್ಕೆ ಬಂದ್ಬಿಟ್ಟಿನಿ ಅನ್ನೋ ಥರ ಫೀಲ್ ಬರಲ್ಲ. ಅದನ್ನು ಒಂದು ರೀಸನ್ ಭಾಳ ಜನ ದುಬೈಗೆ ಬರೋಕೆ ಪ್ರಿಫರ್ ಮಾಡ್ತಾರೆ. ಸೊ ಇದಾಗಿತ್ತು ಒಂದು 5-6 ರೀಸನ್ ಹೇಳಿದೆ ನಾನು, ನನಗೆ ಗೊತ್ತಿರೋದು ಅಥವಾ ನಾನು ಫೀಲ್ ಮಾಡಿರೋದು. ಅದಕ್ಕಾಗಿ ಜನ ಜಾಸ್ತಿ ದುಬೈಗೆ ಬರ್ತಾರೆ. ಸೊ ನಿಮಗೇನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಮರಿಬೇಡ್ರಿ ಕಮೆಂಟ್ ಮಾಡೋದು, ಮತ್ತು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರದ ವೀಡಿಯೋಸು, ಲೈಕ್ ಬೆನಿಫಿಷಿಯಲ್ ವೀಡಿಯೋಸ್ ಹಾಕ್ತಿರ್ತೀನಿ ನಾನು, ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಿರ್ತೀನಿ, ಹಾಗೆ ವ್ಲಾಗ್ ಹಾಕ್ತಿರ್ತೀನಿ. ಓಕೆ, ನಿಮಗೇನು ಅನಿಸ್ತೈತಿ? ಅಕಸ್ಮಾತ್ ದುಬೈಗೆ ಈಗ ಇಷ್ಟು ರೀಸನ್ ಇಟ್ಕೊಂಡು ಬರಾಕತ್ತಾರ, ಇದು ಒಳ್ಳೇದಾ ಕೆಟ್ಟದ್ದಾ? ಲೈಕ್ ಬರ್ಬೋದಾ ಅಥವಾ ಇದರಲ್ಲಿ ಏನಾದ್ರು ತಪ್ಪಿದೆಯಾ? ತಪ್ಪಿಲ್ಲ, ಆ್ಯಕ್ಚುಲಿ ಇದು ನನ್ನ ಎಕ್ಸ್ಪೀರಿಯನ್ಸ್ಲಿ ಹೇಳಾಕತ್ತೀನಿ. ಇದೇ ಮೇನ್ ರೀಸನ್ಸು ಜನ ಇಲ್ಲಿಗೆ ಬರ್ತಾರೆ, ಜಾಸ್ತಿ ಜನ. ಸೊ ನಿಮಗೇನು ಅನಿಸ್ತೈತಿ ಕಮೆಂಟ್ ಮಾಡಿರಿ, ಮತ್ತು ಮುಂದಿನ ವಿಡಿಯೋದ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತು ಈ ವ್ಯೂ ನೋಡ್ರಿ ಹೆಂಗೈತಿ. ಇದು ಆ್ಯಕ್ಚುಲಿ ನಾನಿರೋದು ಬೀಚ್ ಸೈಡ್ ಏರಿಯಾ, ಹಂಗಾಗಿ ಇಲ್ಲಿದ್ದು ಏರಿಯಾದ ವೀಡಿಯೋಸ್, ಇಲ್ಲಿದ್ದು ಏರಿಯಾದ ನೋಡ್ರಿ ಎಲ್ಲ ನೀಟಾಗಿ ಹೆಂಗೆ ಹೊಂಟಾವು. ಇದು ಆ್ಯಕ್ಚುಲಿ ಒಂದು ಸಂಧಿ ಐತಿ, ಸಂಧ್ಯಾಗೆ ಇಷ್ಟು ನೀಟಾಗಿ ಕಾರ್ಗಳು ಹೊಂಟಾವು. ಇನ್ನು ಮೇನ್ ರೋಡ್ ತೋರಿಸಿದ್ದೆ ಅಂದ್ರೆ ತೋರಿಸ್ತೀನಿ ಮೇನ್ ರೋಡ್ ಒಂದು ಸರಿ.